ನಿಲ್ಲಪ್ಪ ಒಂದ್ ಸೆಕೆಂಡ್. ಅಧ್ಯಕ್ಷರೇ, ನಾವು ಧರಣಿಯಲ್ಲಿದ್ದೀರಿ, ನಾವು ಘೋಷಣೆಗಳನ್ನ ಕೂಗ್ತಾ ಇದ್ದೀರಿ. ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲಿ ಹೋಗಲ್ಲ. ಫಸ್ಟ್ ನಾವೇನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರು ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ. ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು. ವಿರೋಧ ಪಕ್ಷ ನಾಯಕರು ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು. ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಪಕ್ಕ ಇವತ್ತು ನೀವೆಲ್ಲ ಇದ್ದೀರಾ, ನೀವು ಅವ್ರಿಗೆ ದ್ರೋಹ ಬಂದಿರೋದು, ನೀವೆಲ್ಲ ಎಲ್ಲ ಇದ್ದೀರಾ. ದೇವೇಗೌಡರು ಬಹಳ ಕೆಟ್ಟಾಗಿ ಮಾತಾಡ್ತಾ ನೀವು ಮಾಡಿದ್ರೆ ಸ್ವಾಭಿಮಾನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಏನಂತ ಅದಲ್ಲಪ್ಪ ಪಕ್ಷ ದ್ರೋಹ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಪಕ್ಷ ತೆಗೆಸ್ ನೋಡಿ. ಇದರಲ್ಲಿ 180 ಜನ ಅದೇ ತರ ಇದ್ದಾರೆ ಹೇಳ್ರಿ. ಇವ್ರೆ ಕಾಮತ್ತವರು ಹೀಗೆ ಮಾಡಿದವರು ಅಂದ್ರು. ನಾನ್ ನಿಮ್ಮನ್ನ ತಂದವನು, ನಾನಿಲ್ಲ ಅಂದ್ರೆ ನೀವಿಲ್ಲ. ರಾಜಕೀಯ ಆಗುತ್ತೆ. 13ನೇವನು ಎಲ್ಲಿದ್ರಿ ನೀವು? 110 ರೇ, ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೀ. ನೀವೆಲ್ಲ ಮಾಡಿಸ್ತಾರೆ, ಆಪರೇಷನ್ ಜನರ ಪ್ರೀತಿ ಕಟ್ಟಲ್ಲಿ ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಇದೇ ರೀತಿ ಆದ್ರೆ ಮತ್ತೆ ಇವರು ಯಾಕೆ ಮಾತಾಡ್ತಾರೆ? ದಲಿತರಿಲ್ಲ, ಅವ್ರ ಹತ್ರ ಮಾತಾಡಬೇಡಿ. ಅಧ್ಯಕ್ಷ, ನೀವು ದಯವಿಟ್ಟು ಈ ವಿರೋಧ ಪಕ್ಷ ನಾಯಕರು ಹೊಡಿತಾ ಇದ್ದೆ ಕೇಳಿ. ನಂದು ಸ್ವಾಮಿ ಅವರೇ, ಷಡಕ್ಷರೇ, ಪ್ರತಿಪಕ್ಷ ನಾಯಕ ಒಂದ್ ಸೆಕೆಂಡ್ ಕೊಡ್ತೇನೆ. ಈಗ ನಾನು ನಿನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ. ತಪ್ಪೇನಿದೆ ಅದರಲ್ಲಿ? ಮಾದೇವ ಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು, ಬಿಜೆಪಿ ನಮ್ಮ ಪಾರ್ಟಿಗೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಮಂತ್ರಿಯಾಗಿ ಮಜಾ ಮಾಡಿದ್ರು, ಖಾಲಿ ಮಾಡ್ಕೊಂಡು ಖಾಲಿ ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ನೀನು ಪಾರ್ಟಿ ಬಿಟ್ಟು 50 ಪಾರ್ಟಿ ಒಂದೇ ಪಾರ್ಟಿ ಗೊತ್ತಿದೆ ಅಲ್ಲ. ಮತ್ತೆ ಆಯ್ತು ಸ್ವಾಭಿಮಾನ
ಶಿವಲಿಂಗ ಅವ್ರೆ ನೀವು ನನ್ನ ಕಳ್ಳ ಅಂತೆಲ್ಲ ತೋರಿಸ್ರಿ. ಕಳ್ಳ ಅಂತ ಹೇಳಿದ್ರಲ್ಲಪ್ಪ, ಕಾಯಿ ಕಳ್ಳ, ಕೊಬ್ಬರಿ ಕಳ್ಳ, ಅದೆಂತದ ಕಳ್ಳ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರು ತೋರಿಸ್ರಿ. ಈಗಲೂ ಹೇಳ್ತೀನಿ ಆ ಪದ ಇಲ್ಲಿ ಕಳ್ಳ ತೋರಿಸ್ರಿ. ಈಗಲೂ ಹೌದು ಮಾತಾಡಿದೆ ಸುಪ್ರೀಂ ಪಾರ್ಟಿನೇ ಸೇರಿಲ್ಲ ಹೇಳಿದ್ರೆ ಸತೀಶ್ ಹೇಳಿದ್ರಲ್ಲ, ನೀವು ಆಯ್ತು, ನೀವು ಮಾತಾಡ ಪ್ರತಿಪಕ್ಷ ಸುಮ್ಮ ಕೂತ್ಕೊಳ್ಳಿ. ಈಗ ನಿಮ್ಗೆ ಶಿವಲಿಂಗ ಅವ್ರೆ ಅಧ್ಯಕ್ಷ ಒಂದ್ ಸೆಕೆಂಡ್ ಅಂತ ಆದ್ಮೇಲೆ ಸಾಬೀತುಪಡಿಸ್ಲಿ. ಅವರು ಕಳ್ಳ ಅನ್ನೋರು ಸಾಬೀತುಪಡಿಸ್ಲಿ. ನಾನು ಅವ್ರ ಮನೆ ಸಿದ್ಧ ಮಾಡ್ತೀನಿ. ಅವ್ರು ಮೊದಲು ಸಾಬೀತುಪಡಿಸ್ಲಿ. ಅವರು ನೋಡಿ ಅಧ್ಯಕ್ಷ, ಇವರು ಈಗಲ್ಲ ಅಧ್ಯಕ್ಷ, ಈಗಲ್ಲ ಅಲ್ಲಿ ನಾನು ಇಲ್ಲಿ ಭಾಷಣ ಮಾಡಕ್ಕೆ ಮತ್ತು ಇವರು ಸರ್ಕಾರ ಇಬ್ರು ಭಾಷಣ ಗಟ್ಟಿ ಮಾಡದೆ ಇವ್ರ ಕೆಲಸ. ಅಧ್ಯಕ್ಷ ಮಾಡಿರ್ತಕ್ಕಂಥ ನಿರೂಪಣೆ ಇದಕ್ಕೆ ಪಕ್ಕಲ್ಲ ಚೆಕ್ಕಲ್ಲ. ಇವರು ಕಳ್ತನ ಮಾಡಿದ್ರೆ ಈಗ ನಮ್ಮ ನಾವು ಪಕ್ಷ ಸೇರಿರುವಂತ ವಿರೋಧ ಪಕ್ಷದ ನಾಯಕರಿಗೆ ಸಂವಿಧಾನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಮತ್ತೆ ಅವತ್ತು ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದು ಕಾಪಿ ಬೇಕಾ? ಅಲ್ಲ, ಇದೆಲ್ಲ ಆಮೇಲೆ ಮಾತಾಡೋಣ. ಇಲ್ಲ, ಶಿವಲಿಂಗೇಗೌಡರು ನೀವು ನನ್ನ ನಿಂದನೆ ಮಾಡ್ತೀನಿ, ನಾನು ನಿಮ್ಮ ನಿಂದನೆ ಮಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಇಟ್ಟಿದ್ದಾರೆ. ಹಿಂದಕ್ಕೆ ಹೋಗಲ್ಲ. ನೀವ್ಯಾಕೆ ನನ್ನ ಬೈತೀರಾ? ಅಮಿತ್ ಶಾ ಏನ್ ನಿಮ್ಮ ಅನ್ನ ತಿಂದಿದ್ದೇನ್ರಿ? ನಿಮ್ ಋಣ ತಿಂದಿದ್ದೇನೇನ್ರಿ? ಯಾಕ್ರಿ ಬೈತೀರಾ ನೀವು ಬಿಜೆಪಿ? ಗೌರವದಿಂದ ಬಂದ್ವಿ, ನಮಗ ಅವಮಾನ ಮಾಡ್ತೀರಾ ನೀವು? ಏನ್ ತಪ್ಪು ಮಾಡಿದ್ವಿ ಅಂತ? ನಿಮ್ ಮನೆ ಕಟ್ಟೋದಕ್ಕೆ ನಮಗೆ ಮನೆಗೆ ಬೆಂಕಿ ಹಾಕ್ತೀರಾ? ಓ, ಡ್ಯಾನ್ಸ್ ಮಾಡಕ್ ಬಂದಾರ? ಡ್ಯಾನ್ಸ್ ಯಾರು ಕೇಳೋದಿಲ್ಲ, ಕೇಳೋದಿಲ್ಲ. ನೀವು ಮತ್ತೆ ಕೇಳ್ರಿ, ಮತ್ತೆ ಕೇಳ್ರಿ, ಮತ್ತೆ ಕೇಳಿ. ಅಗೌರವ ಆಗುತ್ತೆ. ಕಳ್ಳ ಅಂತ ಯಾರು ಕೇಳಿ. ಕಳ್ಳ ಯಾರು ಅಂತ ಹೇಳಿ, ಕಳ್ಳ ಯಾರು ಅಂತ ಹೇಳಿ ಮೊದಲು. ಕಳ್ಳ ಯಾರು ಹೇಳ್ರಿ? ಕಿತ್ತೂರ್ ಕಳ್ಳ ಯಾರು, ಒಬ್ಬರಿ ಕಳ್ಳ ಯಾರು ಹೇಳಿ ಮೊದಲು. ಅದೆಲ್ಲ ಆಚೆ ಮಾತಾಡೋಣ. ಮಾತಾಡೋಣ. ಸಭಾಧ್ಯಕ್ಷರೇ, ಈಗ ಆ ಕಳ್ಬಲ್ಲಿ ಸಲ್ಗಾರ್ ಅವ್ರ ಬಗ್ಗೆ ತಪ್ಪಿದೆ. ಈಗಾಗಲೇ ಈಗ ಸದನವನ್ನು 10 ನಿಮಿಷ ಮುಂದೂಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.